ರಾಜ್ಯ ಬಿಜೆಪಿಯಲ್ಲಿ ಪಕ್ಷ ಸಂಘಟನೆಗೆ ಒಂದು ದೊಡ್ಡ ಮಟ್ಟದ ಬ್ರೇಕ್ ಆಗ್ತಾ ಇದೆ. ಏನೂ ಕೂಡ ಆಗ್ತಾ ಇಲ್ಲ, ಯಾರು ಕೂಡ ಸರಿಯಾದ ರೀತಿಯಲ್ಲಿ ಪಕ್ಷವನ್ನು ನಡೆದುಕೊಂಡು ಹೋಗ್ತಾ ಇಲ್ಲ ಅನ್ನುವಂತಹ ವಿಚಾರ ಇದೆ. ಹೀಗಾಗಿ ಏನಾಗ್ತಾ ಇದೆ ರಾಜ್ಯ ಬಿಜೆಪಿಯಲ್ಲಿ ಅಂತ ಪಕ್ಷ ಸಂಘಟನೆಗೆ ಸರಿಯಾದ ರೀತಿ ಸ್ಪಂದಿಸ್ತಾ ಇಲ್ಲ ಯಾರು. ಒಂದಷ್ಟು ಕಾರಣಗಳಿಂದ ಕರ್ನಾಟಕದಲ್ಲಿ ಬಿಜೆಪಿ ಪಕ್ಷ ಸಂಘಟನೆ ಹಿನ್ನಡೆ ಆಗ್ತಾ ಇದೆ. ನೂತನ ರಾಜ್ಯಾಧ್ಯಕ್ಷರ ಘೋಷಣೆ ಆಗದ ಹಿನ್ನೆಲೆ ಪಕ್ಷದ ಸಂಘಟನೆ ಹೀಗಾಗ್ತಾ ಇದೆಯಾ, ಅಥವಾ ಈಗ ಏನಾದರೂ ಮಾಡೋಕೆ ಮುಂದಾಗಿದ್ದಾರಾ BY ವಿಜಯೇಂದ್ರ ಅವರು? ಪಕ್ಷ ಸಂಘಟನೆ ಬೇಕಾದಂಥ ಕಾರ್ಯನಿರ್ವಾಹಕ ಸಮಿತಿಗಳ ರಚನೆ ಮಾಡೋಕ್ಕೆ ಮುಂದಾಗಿದ್ದಾರೆ. ರಾಜ್ಯದಲ್ಲಿ ಬಿಜೆಪಿ ತಳಮಟ್ಟದ ಪಕ್ಷ ಸಂಘಟನೆಯಲ್ಲಿ ಹಿನ್ನಡೆಯನ್ನು ಅನುಭವಿಸ್ತಾ ಇದೆ. ಪಕ್ಷ ಸಂಘಟನೆ ಹಿನ್ನಡೆಗೆ ಏನೇನು ಕಾರಣಗಳಿದೆ ಹಾಗಾದರೆ ಒಂದೊಂದೇ ನೋಡೋದಾದರೆ ನೋಡಿ, ಪಕ್ಷದಲ್ಲಿ ಪದಾಧಿಕಾರಿಗಳ ನೇಮಕಾತಿ ಬಾಕಿ ಇದೆ, ಇನ್ನೂ ಕೂಡ ಆಗಿಲ್ಲ, ಯಾರೂ ಇಲ್ಲ ಅಲ್ಲಿ. ಸಂಘಟನೆ ಪ್ರಧಾನ ಕಾರ್ಯದರ್ಶಿಗಳ ನೇಮಕ ಕೂಡ ಆಗಿಲ್ಲ. ವಿಭಾಗವಾರು ಪ್ರಭಾವಿಗಳೇನಿದ್ದಾರೆ ಅವರ ನೇಮಕ ಕೂಡ ಆಗಿಲ್ಲ. ಅಲ್ಲಿ ಯಾರ್ಯಾರು ದೊಡ್ಡ ದೊಡ್ಡ ನಾಯಕರು ಇರ್ತಾರೆ ಅವ್ರದ್ದು ಆಗಿಲ್ಲ. ಕೋರ್ ಕಮಿಟಿ ಪುನರ್ರಚನೆ ಕೂಡ ಆಗಿಲ್ಲ. ಬಿಜೆಪಿಯಲ್ಲಿರುವಂಥ ಒಂದು ಕೆಲವೊಂದು ಸಮಸ್ಯೆಗಳಿವೆ. ವಿಶೇಷ ಆಹ್ವಾನಿತರ ಪಟ್ಟ ರೆಡಿ ಆಗಿಲ್ಲ ಇನ್ನು. ಕಾರ್ಯಕಾರಿಣಿ ಸದಸ್ಯರ ನೇಮಕ ಕೂಡ ಆಗಿಲ್ಲ. ಇಷ್ಟೆಲ್ಲ ಗೊಂದಲ ಇದೆ ಬಿಜೆಪಿಯಲ್ಲೂ ಕೂಡ. ಈ ಎಲ್ಲ ಅಂಶಗಳಿಂದ ಬಿಜೆಪಿ ಪಕ್ಷದ ಸಂಘಟನೆ ಹಿನ್ನಡೆ ಆಗ್ತಾ ಇದೆ ಎನ್ನುವಂತಹ ಪ್ರಶ್ನೆ ಇದೆ. ಯಾಕಂದ್ರೆ ನೋಡಿ, BY ವಿಜಯೇಂದ್ರ ಅವರನ್ನ ಬಿಜೆಪಿಯ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದಾಗಲಿಂದಲೂ ಕೂಡ ಬಿಜೆಪಿಯಲ್ಲಿ ಅವರದ್ದೇ ನಾಯಕರು ಅಪಸ್ವರವನ್ನು ಎತ್ತಿದ್ರು. ಅವರನ್ನು ಯಾಕೆ ಮಾಡಿದ್ರಿ ಅಂತ ಹೇಳಿ. BY ವಿಜಯೇಂದ್ರ ಅವರು ಏನು ನೀವು ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದ್ರಲ್ಲ, ಅವರಿಗಿನ್ನ ತುಂಬ ಹಿರಿಯ ನಾಯಕರಿದ್ದರು, ಅನುಭವಿಗಳಿದ್ದರು, ಆದರೂ ಕೂಡ ಬೇರೆಯವರಿಗೆ ಕೊಡಲಿಲ್ಲ ಅಂತ ಹೇಳಿ ಕೆಲ ನಾಯಕರು ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಅದರಲ್ಲಿ ದೊಡ್ಡ ಮಟ್ಟದಲ್ಲಿ ಬಸವನಗೌಡ ಯತ್ನಾಳ್ ಅವರು ಮೊದಲು ಬರ್ತಾರೆ. ಆ ನಂತರ ಬೇರೆ ಬೇರೆಯವರು ರಮೇಶ್ ಜಾರಕಿಹೊಳಿ ಆಗಿರ್ಬೋದು, ಮತ್ತು ಕುಮಾರ್ ಬಂಗಾರಪ್ಪ ಆಗಿರ್ಬೋದು, ಈ ರೀತಿಯ ನಾಯಕರೆಲ್ಲರೂ ದೆಹಲಿಗೆ ಹೋಗಿ ಇವ್ರ ಬಗ್ಗೆ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದರು. ಇದು ಸರಿಯಲ್ಲ, ಅವರು ಸರಿಯಾದ ರೀತಿ ಎಲ್ಲರನ್ನೂ ಕೂಡ ನಡೆಸ್ಕೊಂಡು ಹೋಗ್ತಾ ಇಲ್ಲ, ಜೋಡಿಸ್ಕೊಂಡು ಕೆಲವ್ರ ಹತ್ರ ಮಾತಾಡಿಕೊಂಡು ಪಕ್ಷವನ್ನು ಮುನ್ನಡೆಸ್ತಾ ಇಲ್ಲ, ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಅವ್ರನ್ನ ಕೂರಿಸಿರೋದು ಸೂಕ್ತ ಅಲ್ಲ ಅಂತ ಹೇಳಿ ದೆಹಲಿಗೆ ಹೋಗಿ ಕೆಲವರನ್ನ ಭೇಟಿ ಮಾಡಿ BJP ನಾಯಕರನ್ನು, ವರಿಷ್ಠರನ್ನು ಅಲ್ಲಿ ಕೂಡ ಕಂಪ್ಲೇಂಟ್ ಕೊಡುವಂತಹ ಕೆಲಸ ಮಾಡಿದರು. ಆದರೆ BY ವಿಜಯೇಂದ್ರ ಕೆಲವೊಂದು ಬಾರಿ ತೆಗೆದುಕೊಂಡಂಥ ನಿರ್ಧಾರಗಳಾಗಿರ್ಬೋದು, ಅವರು ಹೋಗ್ತಾ ಇರುವಂತಹ ದಾರಿ ಆಗಿರ್ಬೋದು, ಅದನ್ನು ನೋಡಿ BJP ಸುಮ್ಮನೆ ಇತ್ತು. ಆಯ್ತು, ಏನು ಮಾಡಲಿ, ಏನು ಮಾಡ್ತಾರೆ ಅವ್ರು ಮಾಡಲಿ ಅಂತ ಹೇಳಿ. ಇನ್ನು ರಾಷ್ಟ್ರೀಯ ಅಧ್ಯಕ್ಷರ ನೇಮಕ ಆಯಿತು. ಅದಾದ ನಂತರ ಇದಕ್ಕೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕಲಾಯಿತು. ಈಗ BJPಯಲ್ಲಿ ಯಾಕೆ ಈ ರೀತಿಯಾಗಿ ಆಗ್ತಾ ಇದೆ, ಪಕ್ಷ ಸಂಘಟನೆಗೆ ಯಾಕೆ ಹಿನ್ನಡೆ ಆಗ್ತಾ ಇದೆ? ವಿಜಯೇಂದ್ರ ಅವರು ಸ್ವಲ್ಪ ಆಕ್ಟಿವ್ ಆಗೇ ಕಾಣ್ತಾ ಇದ್ದಾರೆ. ಕೆಲವೊಂದು ನಾಯಕರನ್ನ ಇವರು ಆಗಲ್ಲ ಅಂತ ಗೊತ್ತಿದ್ರೂ ಕೂಡ ಅವರನ್ನು ಹೋಗಿ ಮಾತನಾಡಿಸುವಂಥ, ಅವ್ರ ಜೊತೆ ಕರೆದುಕೊಂಡು ಹೋಗುವಂಥ ಕೆಲಸ ಮಾಡ್ತಾ ಇದ್ದಾರೆ. ಪ್ರಯತ್ನಗಳಂತೂ ನಿರಂತರವಾಗಿ ಮಾಡ್ತಾ ಇದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಪಕ್ಷ ಏನಾಗ್ತಾ ಇದೆ, ಅದು ಬಲವನ್ನು ಕಳೆದುಕೊಳ್ತಾ ಇದೆ, ಹಿನ್ನಡೆ ಆಗ್ತಾ ಇದೆ. JDS ಪಕ್ಷ ಜೊತೆಗಿದ್ದರೂ ಕೂಡ BJPಗೆ ಅಷ್ಟು ದೊಡ್ಡ ಮಟ್ಟದ ಬಲ ಇಲ್ಲ. ಕಾಂಗ್ರೆಸ್ ಮುಂದೆ ಸ್ವಲ್ಪ ಡೌನ್ ಆಗ್ತಾ ಇದೆ ಅನ್ನುವಂಥ ವಿಚಾರ ಇದೆ ರಾಜ್ಯದಲ್ಲಿ. ರಾಜ್ಯಾಧ್ಯಕ್ಷರ ನೇಮಕ ಆದರೂ ಕೂಡ ಅವರು ಕೆಲಸ ಮಾಡ್ತಾ ಇದ್ರು ಕೂಡ ಈಗ ಏನೂ ಆಗ್ತಾ ಇಲ್ಲ. ಹೀಗಾಗಿನೇ BY ವಿಜಯೇಂದ್ರ ಪ್ಲಾನ್ ಮಾಡ್ತಾ ಇದ್ದಾರೆ, ಪಕ್ಷ ಸಂಘಟನೆಗೆ ಮುಂದಾಗಿದ್ದಾರೆ. ಈಗ ನಾವು ಇನ್ನಷ್ಟು ಪಕ್ಷದ ಶಕ್ತಿಯನ್ನು ಹೆಚ್ಚಿಸಬೇಕು. ಯಾಕಂದರೆ ಸ್ಥಳೀಯ ಚುನಾವಣೆಗಳು ಬರುತ್ತೆ. ಆನಂತರ ಕೆಲವೊಂದು ವಿಚಾರಗಳನ್ನು ಯೋಚನೆ ಮಾಡಬೇಕಾಗುತ್ತೆ. ಕೇಂದ್ರ ರಾಷ್ಟ್ರೀಯ ಅಧ್ಯಕ್ಷರ ನೇಮಕ ಆಗಿದೆ, ಅದಾದಮೇಲೆ ಎಲ್ಲದಕ್ಕೂ ಕೂಡ ಬ್ರೇಕ್ ಹಾಕಲಾಯಿತು. ಸದ್ಯದಲ್ಲಿ GPA ಮತ್ತು ಸ್ಥಳೀಯ ಮಟ್ಟದ ಎಲೆಕ್ಷನ್ಗಳು ಬರ್ತಾ ಇದೆ, ಪಂಚಾಯತಿ ಎಲೆಕ್ಷನ್ಗಳು. ಹೀಗಾಗಿ ಚುನಾವಣೆ ಗೆಲ್ಲುವಂಥ ದೃಷ್ಟಿಯಿಂದ ಮಹತ್ವವಾದಂಥ ನಿರ್ಧಾರವನ್ನು ತೆಗೆದುಕೊಳ್ತಾ ಇದ್ದಾರೆ. ಅದರ ಸಾಧ್ಯತೆ ಕೂಡ ಇದೆ. ಬಾಕಿ ಇರೋ ಖಾಲಿ ಹುದ್ದೆಗಳ ಭರ್ತಿ ಮಾಡೋಕ್ಕೆ ಮುಂದಾಗಿದ್ದಾರೆ BY ವಿಜಯೇಂದ್ರ. ಸದ್ಯದಲ್ಲಿನೇ ಕಾರ್ಯಕಾರಣ ಸಭೆಯನ್ನು ಕೂಡ ನಡೆಸ್ತಾರೆ, ನಡೆಸಿ ಒಂದು ತೀರ್ಮಾನವನ್ನು ತೆಗೆದುಕೊಳ್ತಾರೆ. ಇದೇ ಸಂದರ್ಭದಲ್ಲಿ ಈ ಹುದ್ದೆಗಳು ಭರ್ತಿ ಆಗ್ತಾವ ಎನ್ನುವಂತಹ ಪ್ರಶ್ನೆ ಇದೆ. ಅವರು ಮಾಡ್ತಾರಾ ಅಂತ. ಇದಕ್ಕೆ ಕೇಂದ್ರ ಏನು ಹೇಳುತ್ತೆ, ಅವರ ನಾಯಕರು ಏನು ಹೇಳ್ತಾರೆ, ಈ ಬಗ್ಗೆ ಚರ್ಚೆ ಇದೆ. BJPಯಲ್ಲಿರುವಂತಹ ಪ್ರಶ್ನೆಗಳು, ಕೆಲವೊಂದು ಭಿನ್ನಾಭಿಪ್ರಾಯಗಳು, ವೈಮನಸ್ಸುಗಳು, ಇವೆಲ್ಲವನ್ನು ಕೂಡ ನೋಡಿದಾಗ BJP ಪಕ್ಷದಲ್ಲಿ ಸಾಕಷ್ಟು ಗುಂಪುಗಾರಿಕೆ ಇದೆ. ಕೆಲವು ನಾಯಕರು ಕೊಡ್ತಿರುವಂಥ ಹೇಳಿಕೆಗಳೇನಿದೆ, ಅದರಿಂದ BJPಯಲ್ಲಿ ಏನೂ ಕೂಡ ಸರಿಯಾಗಿಲ್ಲ. ಅವರಲ್ಲೇ ಜಾಸ್ತಿ ಒಡಕಿದೆ. BY ವಿಜಯೇಂದ್ರ ಅಧ್ಯಕ್ಷ ಆಗಿದ್ದರೂ ಕೂಡ ಅವ್ರ ಜೊತೆಗೆ ಕೆಲ ನಾಯಕರು ಸರಿಯಾದ ರೀತಿಯಲ್ಲಿ ಭಾಗಿಯಾಗ್ತಾ ಇಲ್ಲ. ಕೆಲವೊಂದು ಹೋರಾಟಗಳಲ್ಲಿ, ಬೇರೆ ಬೇರೆ ವಿಚಾರಗಳಲ್ಲಿ, ಪ್ರೆಸ್ ಮೀಟ್ಗಳಲ್ಲಿ. ಇನ್ನು ವಿಪಕ್ಷ ನಾಯಕ ಆರ್ ಅಶೋಕ್ ಇದ್ದಾರೆ. ಅವ್ರ ಮಧ್ಯೆ ಇವ್ರ ಮಧ್ಯೆ ಸರಿಯಾದ ರೀತಿ ಹೊಂದಾಣಿಕೆ ಇದೆಯೋ ಇಲ್ವೋ? BJP ನಾಯಕರು JDS ನಾಯಕರು ಏನಿದ್ದಾರೆ ಅವ್ರ ಮಧ್ಯೆ ಹೊಂದಾಣಿಕೆ ಇದೆಯೋ ಇಲ್ವೋ? ಕೆಲವೊಂದು ವಿಚಾರದಲ್ಲಿ ಗೊಂದಲದ ಹೇಳಿಕೆಗಳನ್ನು ಕೊಡ್ತಾ ಇರ್ತಾರೆ, ನನಗೆ ಗೊತ್ತಿಲ್ಲ ಅಂತ ಹೇಳಿ. ಹೀಗಿರುವಾಗ ನೋಡಿ, ಮುಂದೆ ಬರುವಂತಹ ಚುನಾವಣೆಗಳೇನಿದೆ,
GBA ಎಲೆಕ್ಷನ್ ಆಗಿರ್ಬೋದು, ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, ಗ್ರಾಮ ಪಂಚಾಯತಿ ಎಲ್ಲ ಎಲೆಕ್ಷನ್ಗಳು ಬರುತ್ತೆ. ಈ ಚುನಾವಣೆಗಳನ್ನು ಎದುರಿಸಬೇಕು ಅಂತಂದರೆ ಎಲ್ಲರ ಮನಸ್ಥಿತಿ ಒಂದೇ ಇರಬೇಕು. ಎಲ್ಲರೂ ಒಟ್ಟಾಗಿ ಹೋದರೆ ಮಾತ್ರ BJP ಏನಾದರೂ ಮಾಡೋಕ್ಕೆ ಸಾಧ್ಯ. ಇದೇ ಯೋಚನೆಯಲ್ಲಿ BY ವಿಜಯೇಂದ್ರ ಮುಳುಗಿದ್ದಾರೆ. ಈಗ ನಾವೇನಾದರೂ ಮಾಡಲೇಬೇಕು. ಸ್ಥಳೀಯ ಚುನಾವಣೆಗಳಲ್ಲಿ BJP ಶಕ್ತಿಯನ್ನು ಹೆಚ್ಚಿಸಿ ಮುಂದೆ ಬರುವಂತಹ 2028ರ ಚುನಾವಣೆ ಏನಿದೆ, ವಿಧಾನಸಭೆ ಚುನಾವಣೆ, ಅದಕ್ಕೆ ನಾವು ತಯಾರಿ ಆಗಬೇಕು. ಕೆಳ ಹಂತದಿಂದ ಪಕ್ಷವನ್ನು ಬಲಪಡಿಸಬೇಕು ಎನ್ನುವಂತಹ ನಿರ್ಧಾರಕ್ಕೆ ಬಂದಿರುವಂಥದ್ದು. ಇದೇ ನಿಟ್ಟಿನಲ್ಲಿ ಸಾಗ್ತಾ ಇದ್ದಾರೆ. ಈಗ ಕೆಲವೊಂದು ವಿಚಾರಗಳೇನಿತ್ತು BJPಯಲ್ಲಿ ಅದನ್ನು ಸರಿಪಡಿಸ್ತಾ ಇದ್ದಾರೆ. ಯಾವ ಹುದ್ದೆಗಳು ಖಾಲಿ ಇತ್ತು, ಯಾವ ಭಾಗದಲ್ಲಿ ಏನೇನು ಆಗ್ತಾ ಇದೆ, ಅಲ್ಲಿನ ಪ್ರಬಲ ನಾಯಕರು ಯಾರಿದ್ದಾರೆ, ಅವೆಲ್ಲದರ ಬಗ್ಗೆ ಕೂಡ ರಿಪೋರ್ಟನ್ನು ತರಿಸ್ಕೊಳ್ತಾ ಇದ್ದಾರೆ. ಏನಾದರೂ ಒಂದು ಚೇಂಜಸ್ಸನ್ನು ಮಾಡಲೇಬೇಕು. ಹೀಗೆ ಎದುರು ಸರಿ ಹೋಗೋದಿಲ್ಲ. BJPಯಲ್ಲಿ ಮೋದಿಯವರು ಏನು ಹೇಳ್ತಾರೆ, ಅಮಿತ್ ಶಾ ಅವರು ಏನು ಹೇಳ್ತಾರೆ, ಮತ್ತು ರಾಜ್ಯದ ಕೆಲವೊಂದು ನಾಯಕರುಗಳು ಏನು ಹೇಳ್ತಾರೆ, ಅವೆಲ್ಲದರ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ. ಏನಾದರೂ ಬದಲಾವಣೆ ಆಗಬೇಕಂದ್ರೆ ಯಾರನ್ನ ತರಬೇಕು, ಯಾರನ್ನ ತಂದರೆ ಸೂಕ್ತ, ಯಾವ ಸ್ಥಾನಕ್ಕೆ ಯಾರು ಸರಿ ಹೋಗಿ ಅವರವರ ಕೆಲಸವನ್ನು ಸರಿಯಾಗಿ ಮಾಡ್ಕೊಳ್ತಾ ಹೋಗ್ತಾರೆ, ಇದೆಲ್ಲದರ ಬಗ್ಗೆ ಯೋಚನೆ ಮಾಡಿ ಮುಂದೆ ಬರುವಂತಹ ಚುನಾವಣೆಗಳನ್ನ ಎದುರಿಸೋಕೆ BY ವಿಜಯೇಂದ್ರ ಪ್ಲಾನ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಕೆಲವೊಂದು ಚೇಂಜಸ್ಸನ್ನು ಮಾಡಲೇಬೇಕು ಅಂತ ಈಗ ನಿರ್ಧಾರಕ್ಕೆ ಬಂದಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.